ಶಿಥಿಲಾವಸ್ಥೆಯಲ್ಲಿರುವ ಶಾಲೆಯಲ್ಲಿ ಮತಗಟ್ಟೆಯನ್ನ ನಿರ್ಮಾಣ ಮಾಡಿದ್ದಾರೆ. ಈಗ ಬೀಳುತ್ತೋ ಆಗ ಬೀಳುತ್ತೆ ಅನ್ನುವಂತಹ ಪರಿಸ್ಥಿತಿ ಇದೆ ಈ ಶಾಲೆಯಲ್ಲಿ. ಇಂತಹ ಶಾಲೆಯಲ್ಲಿ ಮತಗಟ್ಟೆ ನಿರ್ಮಾಣ ಮಾಡಿದ್ದಾರೆ. ವಿರೋಧದ ಮಧ್ಯೆ ಮತಗಟ್ಟೆ ಸ್ಥಾಪನೆ ಮಾಡಿದ್ದಾರೆ. ಮತದಾರರು ಕಿಡಿಕಾರ್ತಾ ಇದ್ದಾರೆ. ರಾಯಚೂರಿನ ಬಸವೇಶ್ವರ ಓಣಿಯ ಸರ್ಕಾರಿ ಶಾಲೆ ಇದು. ಇತ್ತೀಚೆಗೆ ಶಿಥಿಲಗೊಂಡು ಕುಸಿತಗೊಂಡಿತ್ತು. ಮೇಲ್ಛಾವಣಿ ಕೂಡ ಬಿದ್ದು ಹೋಗಿತ್ತು. ಇದೇ ಸರ್ಕಾರಿ ಶಾಲೆಯಲ್ಲಿ ಇದೀಗ 4 ಮತಗಟ್ಟೆಗಳ ಸ್ಥಾಪನೆಯಾಗಿದೆ. ಮೇಲ್ಛಾವಣಿ ಕುಸಿತಾಗಿ ಗಂಭೀರವಾಗಿ ಗಾಯಗೊಂಡಿದ್ರು 6ನೇ ತರಗತಿ ವಿದ್ಯಾರ್ಥಿನಿ. ಇದೇ ಕೇಸ್ನಲ್ಲಿ ಅಮಾನತಾಗಿದ್ರು ಒಬ್ಬ ಮುಖ್ಯ ಶಿಕ್ಷಕ. ಕಟ್ಟಡವನ್ನು ತೆರವು ಮಾಡಿ ಅಂತ ಈ ಹಿಂದೆನೇ ಆದೇಶ ಕೂಡ ಹೊರಡಿಸಿದ್ರು PWD ಇಲಾಖೆ. ಆದರೆ ಇನ್ನೂ ಕೂಡ ಇದನ್ನು ತೆರವುಗೊಳಿಸೋದಿರಲಿ, ಇಲ್ಲೇ ಮತಗಟ್ಟೆಯನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಯಾವ ಧೈರ್ಯದ ಮೇಲೆ ಮಾಡಿದ್ದಾರೆ ಇಲ್ಲಿ ಅಂತ ಅನ್ಸುತ್ತೆ. ಅದರ ಜೊತೆಗೆ ಮಕ್ಕಳಿಗೂ ಪಾಠ ಹೇಳ್ಕೊಡ್ತಾರಾ ಇದೇ ಕೇಂದ್ರದಲ್ಲಿ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ಶಿಥಿಲಾವಸ್ಥೆಯಲ್ಲಿರೋ ಮತಗಟ್ಟೆಯಲ್ಲಿ ಅಂದರೆ ಮತದಾರರು ಬಂದು ಈಗ ವೋಟ್ ಮಾಡುವಂತಹ ಪರಿಸ್ಥಿತಿ. ಭಯದಿಂದಲೇ ಬಂದು ವೋಟ್ ಮಾಡಬೇಕು ಅನ್ನೋಂಗಾಗಿದೆ. ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ಕರ್ತವ್ಯ ನಿರ್ವಹಿಸಬೇಕು ಅನ್ನೋದೇ ಅಂತೇಳಿ ನಾನು ಇದು ಮೊಮಿನ್ಪುರ ಬೂತಲ್ಲಿ ಬರ್ತಿದ್ದೀನಿ. ಇದು 50 ವರ್ಷದಿಂದ 50 ವರ್ಷದ ಹಳೆಯ ಬಿಲ್ಡಿಂಗ್ ಇದೆ. ಆದರೆ ಈ ಶಿಕ್ಷಕರು ಹೆಂಗಿದ್ದಾರೆ, PDO ಮತ್ತು ಚೀಫ್ ಆಫೀಸರ್ ಮತ್ತು BO ಅವರು ಇದಕ್ಕೆ ನಿರ್ಲಕ್ಷ್ಯ ವಹಿಸ್ತಿದ್ದಾರೆ. PWDವರು 2 ವರ್ಷದಿಂದ ಇದು ಡೆಮೊಲಿಷ್ ಮಾಡಂತೇಳಿ ಕೊಟ್ಟಿದ್ದಾರೆ. ಆದರೆ ಇದಕ್ಕೆ ನಾವು ಆಲ್ರೆಡಿ ನಾವು AC ಸರ್ಗಳನ್ನು ನಾವು ಗಮನಕ್ಕೆ ತಂದಿದ್ದು, ಅವರು ನಿರ್ಲಕ್ಷ್ಯ ವಹಿಸಿದ್ದಾರೆ. ನಾಳೆ ಈ ಬೂತ್ನಲ್ಲಿ 4,000 ಜನಸಂಖ್ಯೆ ವೋಟಿಂಗ್ ಮಾಡೋಕ್ಕೆ ಬರ್ತಿದ್ದಾರೆ. ನಾಳೆ ಹೆಚ್ಚು ಕಮ್ಮಿ ಆಯ್ತಂದ್ರೆ ಇದಕ್ಕೆ ಜವಾಬ್ದಾರಿ ಎಲ್ಲ ತಹಸೀಲ್ದಾರು, BO ಮತ್ತು ಇದಕ್ಕೆಲ್ಲ ಡಿಪಾರ್ಟ್ಮೆಂಟ್ ಹೊಣೆ ಇರ್ತದೆ ಅಂತೇಳಿ ನಾನು ಇದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.